ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ರಂಗೋಲಿ ಚಾನಲ್ ಅಲ್ಲಿ ಖಂಡಿತವಾಗ್ಲೂ 50,000 ರೂಪಾಯಿ ದುಡಿತಾ ಇದ್ದಾರೆ. ಅದು ನೀವು ಈ ಒಂದು ರಂಗೋಲಿ ಚಾನಲ್ ಅಲ್ಲಿ 50,000 ದುಡಿತಾ ಇದ್ದಾರೆ ಅಂತ ಹೇಳ್ತಾ ಇರೋದು ನಾನು ದುಡ್ಡನ್ನ ತೋರ್ಸೋದಕ್ಕಲ್ಲ. ಇವ್ರು ಇಷ್ಟು ದುಡಿತಾ ಇದ್ದಾರೆ, ಇಷ್ಟು ಮಾಡ್ತಿದ್ದಾರೆ ಅಂತ. ನಾನು ನಿಜವಾಗ್ಲೂ ಯಾರು ಈ ಒಂದು ಯೂಟ್ಯೂಬ್ ಅನ್ನ ಮಾಡಬೇಕು ಅನ್ಕೋತಾರೆ ಅಥವಾ ಯಾರು ನಿಜಕ್ಕೂ ಕೂಡ ಏನೋ ಒಂದು ಮಾಡ್ಬೇಕು ಅನ್ಕೋತಾರೆ ಅಂತವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ಜೊತೆಗೆ ಅವರೆಲ್ಲ ಈ ಒಂದು 50,000 ಬರೀ ಒಂದು ರಂಗೋಲಿನ ಬಿಡಿಸೋ ಮುಖಾಂತರ ಯಾವ ರೀತಿ ದುಡಿತಾ ಇದ್ದಾರೆ. ಅದು ಅವ್ರು ಫಸ್ಟ್ ಏನಾದ್ರು ದುಡ್ಡು ಬಂದಿತ್ತ, ಬಟ್ ಈ ಒಂದು 50,000 ಬರೋದಕ್ಕೆ ಅವ್ರು ಎಷ್ಟು ಟೈಮ್ ತಗೊಂಡ್ರು ಇದೆಲ್ಲವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ ಕೇಸ್ ನಿಮ್ಗೂ ಕೂಡ ಒಂದು ಏನೋ ಒಂದು ಮಾಡಬೇಕು, ಈ ಒಂದು ಸೋಷಿಯಲ್ ಮೀಡಿಯಾನ ಇಟ್ಕೊಂಡೇ ನಾನು ಏನೋ ಒಂದು ಮಾಡಬೇಕು. ಈಗ ನೋಡಿ, ಈಗ ನೀವು ಇನ್ ಕೇಸ್ ಏನೋ ಒಂದು ದೊಡ್ಡ ಕಂಪ್ನಿ ಕಟ್ತೀರಾ ಅಂದ್ರೆ ಈಗ ನಿಮ್ಮ ಹತ್ರ ಫಂಡ್ ಇಲ್ಲ, ಏನೋ ಒಂದು ಚಿಕ್ಕ ವ್ಯವಹಾರ ಮಾಡ್ತೀನಿ ಅಂದ್ರೆ ದುಡ್ಡು ಬೇಕು, ಕೆಲಸಗಾರರು ಬೇಕು, ಜಾಗ ಬೇಕು, ಎಲ್ಲ ಬೇಕು. ಬಟ್ ಏನು ಇರಲ್ಲ, ಏನೋ ಒಂದು ಮಾಡಬೇಕು ಅಂತಿರೋರಿಗೆ ಈ ಒಂದು ಫ್ರೀಯಾಗಿ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನೋದು ಇದ್ದೇ ಇರುತ್ತೆ. ಖಂಡಿತವಾಗ್ಲು ಇವತ್ತಿಗೂ ಕೂಡ ಇದೆ. ಎಷ್ಟೊಂದು ಜನ ಈ ಒಂದು ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ಯಾಕಂದ್ರೆ ಇಲ್ಲೇನು ನಿಮ್ಗೆ ಫಿಸಿಕಲ್ ಆಗಿ ಏನೋ ಬೇಕಾಗೋದಿಲ್ಲ. ಒಂದು ಮೊಬೈಲ್ ಇದ್ರೆ ಸಾಕು ಅಥವಾ ಒಂದು ಕ್ಯಾಮ್ರಾ ಇದ್ರೆ ಸಾಕು, ನಿಮ್ಮ ಒಂದು ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡು ನಿಮ್ಮ ಒಂದು ಏನ್ ಮಾಡ್ಬೇಕು ಅನ್ಕೊಂಡಿರ್ತೀರಾ ಅದನ್ನ ಮಾಡ್ಬೋದು. ಅದೇ ರೀತಿ ಇದೊಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಇದನ್ನ ಯಾಕೆ ತಂದೆ ಅಂದ್ರೆ, ನಾನು ಎಷ್ಟೊಂದು ಜನ ನೋಡ್ತಾ ಇರ್ತೀನಿ ನಾನು ಕೂಡ. ಯಾಕಂದ್ರೆ ನೀವು ಇನ್ನೊಬ್ರನ್ನ ನೋಡದೆ ಬೆಳೆಯೋದಕ್ಕಂತೂ ಆಗಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದ್ರೆ ತಾನೆ, ಈಗ ಇಂಡಿಯಾದಲ್ಲಿ ಇದ್ದೀರಾ, ಅಮೆರಿಕ ಅನ್ನೋದು ಒಂದು ಇದೆ ಅಂತ ನೀವು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅಂತ ನನ್ನ ಒಂದು ಇದು. ನೀವು ಏನಂತೀರಾ ಅಂತ ಗೊತ್ತಿಲ್ಲ, ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ತಿಳಿಸಿ. ನಿಮ್ಗೆ ಅಮೆರಿಕ ಇಲ್ಲ ಅಂತ ಇದೆ ಅಂತ ಗೊತ್ತಿರೋದಕ್ಕೆ ಅಲ್ಲಂಗಿದ್ದಾರೆ ಹಂಗಿದ್ದಾರೆ ಅಂತಂದಕ್ಕೆ ನಿಮ್ಗೆ ತಡಿಗುರು, ನಾವು ಇಲ್ಲಿದ್ದೀವಿ ಹಿಂಗಿದೀವಿ, ನಮ್ಗಿಂತ ಒಂದ್ ಸ್ವಲ್ಪ ಬೆಟರ್ ಆಗಿ ಅವರು ಇದ್ದಾರೆ, ಅಮೆರಿಕ ಅನ್ನೋದು ಇದೆ ಅಂತ ನಿಮ್ಗೆ ಗೊತ್ತಾಯ್ತು. ಅದೇ ರೀತಿ ನಾವು ಒಂದು ಯೂಟ್ಯೂಬ್ ಚಾನಲ್ ಅನ್ನ ಓನ್ ಮಾಡ್ತಿದ್ವಿ, ನಡೆಸ್ತಿದ್ವಿ ಅಂದ್ರೆ ತುಂಬಾ ಜನ ಯೂಟ್ಯೂಬರ್ಸ್ ಇರ್ತಾರೆ, ಅವರಿಂದ ನೋಡಿ ಕಲಿಯೋದು ತುಂಬಾ ಅಂದ್ರೆ ತುಂಬಾನೇ ಇರುತ್ತೆ. ಯಾಕಂದ್ರೆ ಎಲ್ಲಾರು ಹುಡ್ತಾನೆ ಏನು ಕಲ್ತ್ಕೊಂಡ್ ಬಂದಿರಲ್ಲ ಅಲ್ವಾ. ಆದ್ರಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ, ಈಗ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನಾನು ಇಲ್ಲಿ 50,000 ರೂಪಾಯಿ ಯಾವ ರೀತಿ ದುಡಿತಾರೆ, ಮತ್ತೆ ಅವರು ಕಷ್ಟನ, ಅವರು ಏನೆಷ್ಟು ಸ್ಟ್ರಗಲ್, ಈ ಒಂದು 50,000 ರೂಪಾಯಿ ದುಡಿಯೋಕೆ ತುಂಬಾ ಸ್ಟ್ರಗಲ್ ಪಟ್ಟಿರ್ತಾರೆ, ಅದನ್ನು ಕೂಡ ತಿಳಿಸ್ತೀನಿ. ಈ ಒಂದು ರಂಗೋಲಿ ಚಾನೆಲ್ ನಾನು ಸ್ಪೆಸಿಫಿಕ್ ಆಗಿ ಏನು ತೋರಿಸ್ತಾ ಇಲ್ಲ, ಸುಮ್ಮನೆ ಸರ್ಚ್ ಮಾಡಿ ತೋರಿಸ್ತೀನಿ. ಯಾವ ಒಂದು ರಂಗೋಲಿ ಚಾನೆಲ್ ಬರುತ್ತೆ ಅದನ್ನೇ ನಾನು ನಿಮ್ಗೆ ತೋರಿಸ್ತೀನಿ. ಅಂದ್ರೆ ಈಗ ಸರ್ಚ್ ಮಾಡಿದ ತಕ್ಷಣ ಯೂಟ್ಯೂಬ್ ಅಲ್ಲಿ ಏನಂದ್ರೆ ತುಂಬಾ ಈ ಒಂದು ಸಬ್ಸ್ಕ್ರೈಬರ್ ಗೈನ್ ಆಗಿರುವಂತ ಒಂದು ಚಾನೆಲ್ ಬರುತ್ತೆ. ಈ ಹಿಂದೆನೂ ಕೂಡ ನಾನು ಹಲವಾರು ರೀತಿ ಯೂಟ್ಯೂಬ್ ಚಾನಲ್ ರಂಗೋಲಿಗಳಂತ ನೋಡ್ತಾ ಇರ್ತೀನಿ. ಯಾಕಂದ್ರೆ ನನಗೂ ಒಂದು ಕುತೂಹಲ, ಇವ್ರು ಹಿಂಗೆ ಈ ರೀತಿ ಎಲ್ಲ ಮಾಡಿದ್ರು ಅಂತ. ನಿಮ್ಗೂ ಕೂಡ ಆ ರೀತಿ ಇದ್ರೆ ಏನ್ ನನಗೆ ಗೊತ್ತೋ ಅದನ್ನ ನಾನು ನಿಮ್ಗೆ ತಿಳಿಸೋಕೆ ಹೋಗ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರಿಗೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ನೀವು ಕೂಡ ಈಗ ಈ ಒಂದು ನಾನು ಏನ್ ಹೇಳಿದೆ ಅದನ್ನ ಕೇಳಿ ನೀವು ಕೂಡ ಎಕ್ಸೈಟ್ ಆಗಿರ್ತೀರಾ. ಏನಂತ ಅಂದ್ರೆ, ಗುರು ನಾನು ಕೂಡ ಇವತ್ತೇ ಚಾನಲ್ ಸ್ಟಾರ್ಟ್ ಮಾಡ್ಬಿಡ್ತೀನಿ, ನನಗೆ ನಾಳೆಯಿಂದ ಬಂದ್ಬಿಡುತ್ತಾ ಈ ಒಂದು 50,000 ರೂಪಾಯಿ, ನಾನು ಕೂಡ ಎಷ್ಟು ಬೇಕಾದ್ರೂ ರಂಗೋಲಿ ಬಿಟ್ಬಿಡ್ತೀನಿ, ಏನ್ ಬೇಕೆಲ್ಲ ಮಾಡಕ್ ಬಿಡ್ತೀನಿ, ನಾಳೆನೆ ದುಡ್ಡು ಬರುತ್ತಾ ಅಂದ್ರೆ ಖಂಡಿತವಾಗ್ಲೂ ಬರಲ್ಲ. ಅದನ್ನೇ ನಾನು ಈಗ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ನಾನು ನನ್ನ ಒಂದು ಟ್ಯಾಬ್ ಅಲ್ಲಿ ಈ ಕಡೆ ಸ್ಕ್ರೀನ್ ರೆಕಾರ್ಡರ್ನು ಕೂಡ ಸೈಡ್ ಅಲ್ಲಿ ಬೇಕಾದ್ರೆ ಹಾಕ್ತೀನಿ. ಈ ಕಡೆ ಸೈಡ್ ಅಲ್ಲಿ ನೋಡ್ತಾ ಹೋಗಿ ನೀವು. ಈಗ ನಾನು ಮೊದಲನೇದಾಗಿ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೋತೀನಿ. ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಂಡು ನಾನೀಗ ಒಂದ್ ಸ್ವಲ್ಪ ಸಬ್ಸ್ಕ್ರೈಬರ್ ಜಾಸ್ತಿ ಇರುವಂತ ಚಾನಲ್ನೇ ಸರ್ಚ್ ಮಾಡಿದಾಗ ಒಂದ್ ಸ್ವಲ್ಪ ಸಬ್ಸ್ಕ್ರೈಬರ್ ಬೇಸ್ ಜಾಸ್ತಿ ಇರುತ್ತಲ್ಲ, ಆ ಒಂದು ಚಾನಲ್ನ ತೆಗೆದಿ ನಾನೇನು ಅವ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಅವ್ರು ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರಲ್ಲ, ಅವರು ಯಾವ ರೀತಿ ಬಂದ್ರು, ಈ ಒಂದು ಪ್ರೋಸೆಸ್ ಇದೆಯಲ್ಲ ಅದನ್ನ ಬೇಕಾದ್ರೆ ನಾನು ಅವರ ಒಂದು ಚಾನಲ್ ನೋಡಿ. ಈಗ ನೋಡಿ, ಈ ಯೂಟ್ಯೂಬ್ ಈ ಸೋಷಿಯಲ್ ಮೀಡಿಯಾದಲ್ಲೇ ಇಲ್ಲ ಹೆಂಗೆ ಅಂದ್ರೆ, ಈಗ ನೀವು ಅವರ ಒಂದು ಚಾನೆಲ್ನ ಕಂಪ್ಲೀಟ್ ಅವರು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಗಂಟ ನೀವು ನೋಡ್ಕೊ ಬಂದ್ರಿ ಅಂತಂದ್ರೆ ಒಂದಷ್ಟು ಮಟ್ಟಿಗೆ ಗೊತ್ತಾಗ್ಬಿಡುತ್ತೆ ಅವರು ಯಾವ ತರ ಏನೇನ್ ಮಾಡಿದ್ರು ಅಂತ. ಅಲ್ಲಿ ಪಕ್ಕಾ ಒಂದು ಐಡಿಯಾ ಬಂದ್ಬಿಡುತ್ತೆ ನಿಮ್ಗೆ. ಈ ರೀತಿ ಫಸ್ಟ್ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಈ ರೀತಿ ವಿಡಿಯೋಸ್ ಮಾಡ್ತಿದ್ರು, ಇಷ್ಟು ಕ್ವಾಲಿಟಿ ಇರಲಿಲ್ಲ ಅಥವಾ ಕ್ವಾಂಟಿಟಿ ಇರಲಿಲ್ಲ, ಅಥವಾ ತುಂಬಾ ವಿಡಿಯೋಸ್ನ ಜಾಸ್ತಿ ಶೂಟ್ ಮಾಡ್ತಿದ್ರು, ಬರ್ತಾ 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 ಕ್ವಾಲಿಟಿ ಇಂಪ್ರೂವ್ ಮಾಡಿದ್ರು, ಅಥವಾ ಏನೋ ಒಂದು ಮಾಡಿ ಈ ಒಂದು ಹಂತಕ್ಕೆ ಬಂದಿದ್ದಾರೆ ಅಂತ ನಿಮ್ಗೆ ಒಂದು ಐಡಿಯಾ ಬರುತ್ತೆ ನೋಡೋದ್ರಿಂದ. ಈಗ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಗಂಟ ಪಿಕ್ಚರ್ ನೋಡಿದ್ರೆ ಹಿಂಗೆ ಒಂದು ಪಿಕ್ಚರ್ ಅರ್ಥ ಆಗುತ್ತೆ. ಆ ರೀತಿ ಯೂಟ್ಯೂಬ್ ಅಲ್ಲಿ ಏನಂದ್ರೆ ಅವರ ಒಂದು ಚಾನೆಲ್ ನ ತೆಗೆದಿ ಅವರು ಸ್ಟಾರ್ಟಿಂಗ್ ಡೇಸ್ ಇಂದ ಶುರು ಮಾಡಿದಾಗಿಂದ ಎಂಡಿಂಗ್ ಡೇಸ್ ಗಂಟ ಸುಮ್ನೆ ಹಂಗೆ ನೋಡ್ತಾ ಹೋದ್ರೆ
ಎಲ್ಲ ಅರ್ಥ ಆಗ್ಬಿಡುತ್ತೆ, ಒಂದಷ್ಟು ಮಟ್ಟಿಗೆ ಅರ್ಥ ಆಗುತ್ತೆ. ಅಂದ್ರೆ ಏನು ಪೂರ್ತಿ ಅವ್ರು ಏನ್ ಮಾಡ್ತಾವ್ರು ಏನು ಎತ್ತ ಎಲ್ಲ ಗೊತ್ತಾಗಲ್ಲ. ಅವ್ರು ಏನ್ ಅಪ್ಲೋಡ್ ಮಾಡಿದ್ದಾರೆ ಅದ್ರ ಮೇಲೆ ಒಂದು ಐಡಿಯಾ ಬರುತ್ತೆ. ಓ ಗುರು ಇವ್ರು ಹಿಂಗ್ ಮಾಡಿದ್ರೆ ಹಿಂಗ ಆಗ್ತಿದೆ ಅಂತ ಒಂದು ತಕ್ಕ ಮಟ್ಟಿಗೆ 100ಕ್ಕೆ 10% ಗೊತ್ತಾಗುತ್ತೆ. ಈಗ ನಾನು ಯೂಟ್ಯೂಬ್ ಹೋಗ್ತೀನಿ. ಮೊದಲನೇದಾಗಿ ನಾನೀಗ ನನ್ನ ಒಂದು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಬಿಡ್ತೀನಿ. ಈಗ ಸ್ಕ್ರೀನ್ ರೆಕಾರ್ಡರ್ ಆನ್ ಆಗ್ತಿದೆ. ಈಗ ನಾನು ನನ್ನ ಒಂದು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಈಗ ನನ್ನ ಒಂದು ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಂಡಿದ್ದೀನಿ. ನಾನು ಡೈರೆಕ್ಟ್ ಯೂಟ್ಯೂಬ್ ಹೋಗ್ತೀನಿ. ಇಲ್ಲಿ ಆಗ್ಲೇ ಸರ್ಚ್ ಮಾಡಿದ್ದೀನಿ ನಾನು. ಇಲ್ಲಿ ಯಾವುದೋ ಒಂದು ಈಸಿ ರಂಗೋಲಿ ಅಂತ ಇದೆ ಚಾನಲ್, ಅದನ್ನೇ ತೋರಿಸ್ಬಿಡ್ತೀನಿ. ಈಸಿ ರಂಗೋಲಿ ಅಂತ ಒಂದು ಚಾನಲ್ ಇದೆ, ನೋಡ್ತಾ ಇರ್ಬೋದು. ಈ ಒಂದು ಚಾನಲ್ ಅಲ್ಲಿ ಈಸಿ ರಂಗೋಲಿ ಅಂತ ಇದೆ. ಈ ಒಂದು ಚಾನಲ್ ನ ಓನ್ ಮಾಡ್ತಿರೋರು ಇವರೇ ಇರ್ಬೇಕು, ಇಲ್ಲೇ ಕೊಟ್ಟಿದ್ದಾರೆ. ಈ ಒಂದು ಚಾನಲ್ ನ ಮೊದಲನೇದು, ಈ ಒಂದು ಚಾನಲ್ ನ ಸಬ್ಸ್ಕ್ರೈಬರ್ ಬಂದ್ಬಿಟ್ಟು ನಿಮ್ಗೆ ನೋಡ್ತಾ ಇರ್ಬೋದು 2.38 ಮಿಲಿಯನ್ ಸಬ್ಸ್ಕ್ರೈಬರ್, ಅಂದ್ರೆ ಬರೋಬ್ಬರಿ 20 ಲಕ್ಷ ಸಬ್ಸ್ಕ್ರೈಬರ್ ನ ಈ ಒಂದು ಚಾನಲ್ ಇಲ್ಲಿ ಗಂಟ ಇರುವಂತ ಸಬ್ಸ್ಕ್ರೈಬರ್ 20 ಲಕ್ಷ. ಚಾನಲ್ ಹೆಸರು ಬಂದ್ಬಿಟ್ಟು ಈಸಿ ರಂಗೋಲಿ ಅಂತ ನೋಡ್ತಾ ಇರ್ಬೋದು. ಇದು ಇವ್ರು ಇನ್ನೂ ಒಂದ್ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಇದ್ದಾರೆ ರಂಗೋಲಿಲಿ. ಯೂಟ್ಯೂಬ್ ಒರಿಜಿನಲ್ಸ್ ಅಂತ ಈ ಒಂದು ಯೂಟ್ಯೂಬ್ ನಲ್ಲಿ ನಾನು ನಿಮ್ಗೊಂದು ಹೇಳ್ತೀನಿ. ಈ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬರ್ಗಳು ಎಷ್ಟೊಂದ್ ಜನ ಇದ್ದಾರೆ, ಬಟ್ ಯೂಟ್ಯೂಬರ್ ಒಂದು ಈವೆಂಟ್ ಅನ್ನ ಮಾಡ್ತಾರೆ ಅವಾಗವಾಗ. ಈ ಒಂದು ಈವೆಂಟ್ ಗಳು ಮಾಡಿದಾಗ ತುಂಬಾ ದೊಡ್ಡ ಕ್ರಿಯೇಟರ್ ಗಳನ್ನ ಕರೆದಿ ಅವ್ರನ್ನ ಈವೆಂಟ್ ಗೆ ಇನ್ವೈಟ್ ಮಾಡ್ತಾರೆ. ಅದರಲ್ಲಿ ಈ ಒಂದು ರಂಗೋಲಿ ಚಾನಲ್ ಮಾಡಿ ಇವರು ಕೂಡ ಆ ಒಂದು ಈವೆಂಟ್ ಗೆ ಹೋಗಿದ್ದಾರೆ. ಯೂಟ್ಯೂಬ್ ಒರಿಜಿನಲ್ಸ್ ಅಂತ ಒಂದು ಇವರ ಒಂದು ಚಾನಲ್ಗೆ ಅವರು ಕೊಟ್ಟಿದ್ದಾರೆ. ಅಂದ್ರೆ ಯೂಟ್ಯೂಬರ್ ಅವರ ಒಂದು ಜೀವನನ ಯಾವ ರೀತಿ ಅವ್ರು ಹಿಂಗ್ ಮಾಡಿದ್ರು, ಏನ್ ಮಾಡಿದ್ರು, ಯಾವ ರೀತಿ ಬೆಳೆದ್ರು ಅಂತ ಯೂಟ್ಯೂಬ್ ಚಾನಲ್ ಇದ್ದು ಯೂಟ್ಯೂಬ್ ಅವ್ರದೇ ಒಂದು ಚಾನಲ್ ಇರುತ್ತೆ. ಅಲ್ಲಿ ಕಡೆಯಿಂದ ಕ್ರಿಯೇಟರ್ ಸ್ಪಾಟ್ ಲೈಟ್ ಅನ್ನೋ ಒಂದು ಇದರಿಂದ ಅವ್ರನ್ನ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ. ಈ ಒಂದು 2 ವರ್ಷದ ಹಿಂದೆ ಇರ್ಲಿ, ಒಳ್ಳೇದಾಯ್ತು. ತುಂಬಾ ಬೆಳೆದಿದ್ದಾರೆ ಇವರು ಕೂಡ. ನನಗೂ ಇಂಥವ್ರು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಗೊತ್ತಿಲ್ಲ. ಬಟ್ ಈಗ ಇವರ ಒಂದು ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಇವರ ಒಂದು ಶ್ರಮ ಎಷ್ಟಿದೆ ಅಂತ ನಾವು ತಿಳ್ಕೊಬೇಕು. ಸುಮ್ನೆ ಅವ್ರಿಗೆ 50,000 ರೂಪಾಯಿ ಬರುತ್ತೆ ಅಂತ ನಾವು 50,000 ದುಡಿತಾರ ಗುರು, ಅವ್ರಿಗೇನ್ ಗುರು ಅಂತ ಯಾವುದೇ ಕಾರಣಕ್ಕೂ ಅನ್ಕೋಬಾರ್ದು. ಯಾಕಂದ್ರೆ ಅವರು ಇವತ್ತಿಗೆ 50,000 ದುಡಿಯೋಕೆ ಎಷ್ಟು ದಿನ ಕಷ್ಟಪಟ್ಟಿದ್ದಾರೆ ಅಂತ ನಾನು ನಿಮ್ಗೆ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಏನಿಲ್ಲ, ನೀವು ಇವರ ಒಂದು ಚಾನೆಲ್ ಬನ್ನಿ. ಲೇಟೆಸ್ಟ್, ಪಾಪ್ಯುಲರ್, ಓಲ್ಡೆಸ್ಟ್ ಅಂತ ವಿಡಿಯೋಸ್ಗಳಿರುತ್ತೆ. ಓಲ್ಡೆಸ್ಟ್ ನ ಫಸ್ಟ್ ನೋಡ್ಕೊಂಡು ಬರೋಣ. ನೋಡ್ತಾ ಇರ್ಬೋದು, ಓಲ್ಡೆಸ್ಟ್ ಅಂದ್ರೆ ನೋಡಿ, ಬರೋಬ್ಬರಿ ಇವರು 7 ವರ್ಷದಿಂದ ವಿಡಿಯೋಸ್ಗಳನ್ನ ಮಾಡ್ತಾ ಬರ್ತಿದ್ದಾರೆ. ಕಳೆದ 7 ವರ್ಷದಿಂದ ಇವರು ವಿಡಿಯೋಸ್ಗಳನ್ನ ಶೂಟ್ ಮಾಡಿದ್ದಾರೆ ರಂಗೋಲಿದು. ಇಲ್ಲಿ ಗಂಟ 6,200 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಸುಮ್ನೆ ಅಲ್ಲ ಫ್ರೆಂಡ್ಸ್, 6,200 ವಿಡಿಯೋ ಅಪ್ಲೋಡ್ ಮಾಡೋದು ಅಂದ್ರೆ ಖಂಡಿತವಾಗ್ಲೂ ಸುಮ್ನೆ ಅಲ್ಲ. ಯಾಕೆ ಅಂತ ನಾನು ಹೇಳ್ತೀನಿ, ಸುಮ್ನೆ ಗೆಸ್ ಮಾಡಿ. ಇವರು ದಿನಕ್ಕೆ 1 ವಿಡಿಯೋ ಮಾಡಿದ್ರು ಅನ್ಕೊಳ್ಳಿ. ವರ್ಷದಲ್ಲಿರುವಂತ 365 ದಿವಸನು ದಿನ 1 ವಿಡಿಯೋ ಮಾಡಿದ್ರು ಅಂದ್ರೆ ನಾನು ನಿಮ್ಗೆ ಕ್ಯಾಲ್ಕುಲೇಟರ್ ಹೋಗಿ ತೋರಿಸ್ತೀನಿ, ಆಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಈಗ ಇಲ್ಲಿ ಗಂಟ ಅವರು 6,200 ವಿಡಿಯೋಸ್ಗಳನ್ನ ಅವರು ಶೂಟ್ ಮಾಡಿದ್ದಾರೆ. ದಿನಕ್ಕೆ 1 ಅಂತ ತಿಳ್ಕೊಳ್ಳೋಣ. ಜಾಸ್ತಿ ಅವರು ರಿಸ್ಕ್ ತಗೊಳ್ದೆ ದಿನಕ್ಕೆ 1 ಮಾಡ್ಕೊ ಬಂದಿದ್ದಾರೆ ಅಂದ್ರೆ 1 ವರ್ಷಕ್ಕೆ ನಿಮ್ಗೆ 365 ದಿನಗಳಿದೆ. ಅಂದ್ರೆ 1 ವರ್ಷಕ್ಕೆ ನೀವು ದಿನ 1 ಬಿಡ್ದಂಗೆ ಮಾಡ್ತೀವಿ, 1 ದಿವಸನೂ ಗ್ಯಾಪೇ ಕೊಡಲ್ಲ ನಾವು. ದಿನ 1 ಅದೇನಾರಾಗ್ಲಿ ವಿಡಿಯೋನ ಶೂಟ್ ಮಾಡ್ತೀವಿ ಅಂತ ಇವ್ರು ಮಾಡಿದ್ರು ಕೂಡ, ನಾನು ಆ ರೀತಿ ಅನ್ಕೊಂಡು ಹೇಳ್ತಾ ಇರೋದು, ದಿನ 1 ಮಾಡಿದ್ರು ಕೂಡ 365ನ್ನ ಭಾಗಿಸಿದ್ರೆ ನೀವು ನೋಡ್ತಾ ಇರ್ಬೋದು, ಇವರು 1 ದಿವಸಕ್ಕೆ 1 ವಿಡಿಯೋ ಮಾಡ್ತೀವಿ ಅಂದ್ರೆ 365 ವಿಡಿಯೋ ಅಷ್ಟೇ ಆಗೋದು 1 ವರ್ಷದಲ್ಲಿ. ಅಂದ್ರೆ ಇವರು ಇಲ್ಲಿ ಗಂಟ 6,200 ವಿಡಿಯೋಸ್ಗಳನ್ನ ಮಾಡಿದ್ದಾರೆ. ಅಂದ್ರೆ 365 ಅಂದ್ರೆ ಇವ್ರು ಬಂದ್ಬಿಟ್ಟು ಇಲ್ಲಿ ವರ್ಷಕ್ಕೆ ಕನ್ವರ್ಟ್ ಮಾಡಿದ್ರೆ 16 ವರ್ಷ. ದಿನ 1 ವಿಡಿಯೋ ಮಾಡಿದ್ರೆ 16 ವರ್ಷ ಬೇಕಾಗೋದು 6,200 ವಿಡಿಯೋ ಮಾಡೋದಕ್ಕೆ. ಇವ್ರು ಏನ್ ಟ್ರಿಕ್ಸ್ ಯೂಸ್ ಮಾಡಿದ್ದಾರೆ ಅಂದ್ರೆ ನೋಡ್ತಿರ್ಬೋದು, ಇಲ್ಲಿ 6,200 ವಿಡಿಯೋಸ್ಗಳನ್ನ ಏನು ಶೂಟ್ ಮಾಡಿದರೆ, ದಿನಕ್ಕೆ 3 ವಿಡಿಯೋ ಶೂಟ್ ಮಾಡಿದ್ದಾರೆ ಅನ್ಕೊಳ್ಳಿ. ದಿನಕ್ಕೆ 3 ಅಂದ್ರೆ ಇಂಟು 365 ದಿವಸಕ್ಕೆ 1,095 ವಿಡಿಯೋಸ್ಗಳು ಇವರ ಒಂದು ಚಾನಲ್ ಅಲ್ಲಿ 1 ವರ್ಷಕ್ಕೆ ಪೋಸ್ಟ್ ಮಾಡಿದ್ರು ಅಂತಂದ್ರು ಕೂಡ ಇಲ್ಲಿ ನಾನು ಡಿವೈಡ್ ಮಾಡ್ತೀನಿ. 6,200 ಅಂದ್ರೆ ಈಗ ಇಲ್ಲೇ ನಾನು ನಿಮ್ಗೆ ಇನ್ನೂ ಈಸಿಯಾಗಿ ಹೇಳ್ಬಿಡ್ತೀನಿ ನೋಡಿ. 6,200 ವಿಡಿಯೋಸ್ಗಳನ್ನ ಶೂಟ್ ಮಾಡಿದ್ದಾರೆ ಇವರು. ಡಿವೈಡೆಡ್ ಬೈ 365 ಅಂದ್ರೆ 16 ವರ್ಷ ಬೇಕಾಯ್ತು. 1 ದಿವಸಕ್ಕೆ 2 ವಿಡಿಯೋ ಮಾಡಿದ್ರು ಅನ್ಕೊಳ್ಳಿ, ಅಂದ್ರೆ 1 ದಿವಸಕ್ಕೆ 2 ವಿಡಿಯೋ ಆಯ್ತು. ಅಲ್ಲಿಗೆ ಡಿವೈಡೆಡ್ ಬೈ 2 ಮಾಡಿದ್ರೆ ಬರೋಬ್ಬರಿ 8 ವರ್ಷ ಅಂತ ತೋರಿಸ್ತಿದೆ.
ಇವರು ಎಲ್ಲ ಮಧ್ಯ ಒಂದೊಂದ್ಸತಿ ಒಂದ್ ದಿವಸಕ್ಕೆ 3 ರಿಂದ 4 5 ವಿಡಿಯೋಸ್ ಮಾಡಿರ್ಬೋದು. ಆದ್ರಿಂದ ಇವರ ಒಂದು ಚಾನೆಲ್ ನಾನು ಮೊದಲೇ ತೋರಿಸ್ತೆ ನೋಡಿ. ಈಗ ನಾನು ಹೋಗ್ತೀನಿ ನೋಡಿ. 7 ವರ್ಷದಿಂದ ಇವರು ವಿಡಿಯೋಸ್ಗಳನ್ನ ಮಾಡ್ತಾ ಬರ್ತಿದ್ದಾರೆ. 7 ವರ್ಷ ಫ್ರೆಂಡ್ಸ್, ಬರೋಬ್ಬರಿ 7 ವರ್ಷದಿಂದ ಕಂಟಿನ್ಯೂಸ್ ಆಗಿ ವಿಡಿಯೋಸ್ಗಳನ್ನ ಡಿಸೈನು ಬೇರೆ ಬೇರೆ ರೀತಿಯ ರಂಗೋಲಿಗಳನ್ನ ವಿಡಿಯೋಸ್ಗಳು ಯಾವ ರೀತಿ ಬಿಡೋದು ಅಂತ ಮಾಡಿ 7 ವರ್ಷದಿಂದ ಒಂದು 6200 ವಿಡಿಯೋಸ್ಗಳನ್ನ ಮಾಡಿದ್ದಾರೆ. ನೀವು ನೋಡ್ಬೋದು. ಈಗ ನಾನು ಲೇಟೆಸ್ಟ್ ಅನ್ನೋದಕ್ಕೆ ಹೋಗ್ತೀನಿ ನೋಡಿ. ಈಗ ನಾನು ವಿಡಿಯೋ ಮಾಡುವಂತ 3 ಗಂಟೆ ಹಿಂದೆ ಕೂಡ ಒಂದು ವಿಡಿಯೋನ ಪಬ್ಲಿಷ್ ಮಾಡಿದ್ದಾರೆ. ನಾನು ಏನು ಈ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ, ಈ ಒಂದು ವಿಡಿಯೋ ಮಾಡೋಕ್ಕಿಂತ ಮುಂಚೆ 3 ಅವರ್ಗಿಂತ ಮುಂಚೆ ಇಲ್ಲಿ ಕಾಣಿಸ್ತಿದೆ. ಇವರು ವಿಡಿಯೋನ ಏನ್ ಮಾಡಿದ್ದಾರೆ, ಬಿಟ್ಟಿದ್ದಾರೆ ಯೂಟ್ಯೂಬ್ ಅಲ್ಲಿ ಒಂದು ಹೊಸ ವಿಡಿಯೋನ. ಇನ್ನು 20 ಗಂಟೆ ಹಿಂದೆ ಅಂದ್ರೆ ನಿನ್ನೆ ಒಂದು ವಿಡಿಯೋಸ್ನ ಬಿಟ್ಟಿದ್ದಾರೆ. ಅದ್ರ ನಿನ್ನೆನೂ ಕೂಡ ವಿಡಿಯೋಸ್ನ ಬಿಟ್ಟಿದ್ದಾರೆ. ಅಂದ್ರೆ ಡೈಲಿ ವಿಡಿಯೋಗಳನ್ನ ಇವರು ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದಾರೆ. ಈಗ ನಾವು ನೋಡ್ತಾ ಹೋಗೋಣ. ಪಾಪ್ಯುಲರ್ ಅನ್ನೋದ್ರ ಮೇಲೆ ಸೆಲೆಕ್ಟ್ ಮಾಡ್ಕೋತೀನಿ. ಪಾಪ್ಯುಲರ್ ಅನ್ನೋದನ್ನ ಸೆಲೆಕ್ಟ್ ಮಾಡಿದ್ರೆ ನೋಡ್ಬೋದು ಇವರ ಒಂದು ವಿಡಿಯೋ ಈ ಒಂದು 7 ವರ್ಷದಲ್ಲಿ ಈ ಒಂದು ವಿಡಿಯೋ ಇದೆ ನೋಡಿ. ನ್ಯೂ ಇಯರ್ 2020 ಕೋಲಂ ಡಿಸೈನ್ ಅನ್ನೋ ಒಂದು ವಿಡಿಯೋ ಇಲ್ಲಿ ಗಂಟ 26 ಲಕ್ಷ ಜನ ನೋಡಿದ್ದಾರೆ. 26 ಲಕ್ಷ ಜನ ಈ ಒಂದು ವಿಡಿಯೋ ನೋಡಿದ್ದಾರೆ. ಹಾಗೆ ಎಷ್ಟೊಂದು ವಿಡಿಯೋಸ್ಗಳಿದೆ ಇಲ್ಲಿ. ಪಾಪ್ಯುಲರ್ ವಿಡಿಯೋಸ್ ಅಲ್ಲಿ 10 ಲಕ್ಷಕ್ಕಿಂತ ಮೇಲೆ ಹೋಗಿರುವಂತ ಒಂದು 10 ವಿಡಿಯೋಸ್ಗಳು ಇವರ ಒಂದು ಚಾನಲ್ ಅಲ್ಲಿ ಇದೆ. ಅವತ್ ಮಾಡಿದಂತ ವಿಡಿಯೋ ಇವತ್ತಿಗೂ ಕೂಡ ಓಡ್ತಾನೆ ಇದೆ, ಮುಂದಕ್ಕೂ ಕೂಡ ಓಡುತ್ತೆ. ಯಾಕಂದ್ರೆ ನೋಡಿ, ಇದು ಇವತ್ತು ಏನ್ ಈ ಒಂದು 26 ಲಕ್ಷ ಬಂದಿದೆ, ಇದು ತಡೀರಿ ಸರಿ ಒಂದ್ ನಿಮಿಷ ಆನ್ ಆಗೋಯ್ತು. ಏನಿವತ್ತು 26 ಲಕ್ಷ ಬಂದಿದೆ ಈ ಒಂದು ರಂಗೋಲಿ, ಈ ಒಂದು ತೋರಿಸ್ತಿದ್ದೀನಲ್ಲ, ಇದನ್ನ ಇವರು 4 ವರ್ಷದ ಹಿಂದೆ ಮಾಡಿದಂತ ವಿಡಿಯೋ. ಬಟ್ ಇವತ್ತಿಗೂ ಕೂಡ ಅದು ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇರುತ್ತೆ ಅವರ ಒಂದು ಚಾನಲ್ ಒಳಗೆ. ಅದನ್ನ ಅವ್ರಿಗೆ ತೋರಿಸ್ತಾ ಇರುತ್ತೆ. ಯೂಟ್ಯೂಬ್ ಸ್ಟುಡಿಯೋ ಅಂತ ಇರುತ್ತೆ ಅವ್ರಿಗೆ. ಅದರಲ್ಲಿ ನೀವು ಅವ್ರಿಗೆ ಗೊತ್ತಾಗುತ್ತೆ, ನಿಮಗ್ ಗೊತ್ತಾಗಲ್ಲ. ಬಟ್ ನಿಮ್ಗೆ ಇಲ್ಲೂ ಗೊತ್ತಾಗುತ್ತೆ. ಆಸ್ ಎ ವ್ಯೂವರ್ ಆಗಿ ನೀವೇನೋ ಒಬ್ರು ನೋಡೋರಾಗಿ ನಿಮಗೆ ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ, ಪಾಪ್ಯುಲರ್ ಹೊಡೆದ ತಕ್ಷಣ ಯಾವ್ದು ಇವರ ಒಂದು ಚಾನಲ್ ಅಲ್ಲಿ ತುಂಬಾ ಪಾಪ್ಯುಲರ್ ವಿಡಿಯೋ ಅಂದ್ರೆ ಜಾಸ್ತಿ ಓಡ್ತಾ ಇರುವಂತ ಜನಗಳು ನೋಡ್ತಿರುವಂತ ವಿಡಿಯೋ ಅಂತ ಗೊತ್ತಾಯ್ತು. ಈಗ ನಾನು ನಿಮ್ಗೆ ಇವರ ಒಂದು ಡೈರೆಕ್ಟ್ ಇವರ ಒಂದು ಇದನ್ನ ತೋರಿಸ್ತೀನಿ ನಿಮ್ಗೆ. ಇವಾಗ ಇವರ ಒಂದು ಇದನ್ನ ಚಾನಲ್ ಅನ್ನ ಅರ್ನಿಂಗು ಎಷ್ಟಾಗ್ಬೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಒಂದೇ ನಿಮಿಷ. ಈಗ ನಾನು ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈಗ ನಾನು ಇವರ ಒಂದು ಚಾನಲ್ ಅರ್ನಿಂಗ್ಸ್ ಅನ್ನ ಈ ಕಡೆ ಸೈಡ್ ಅಲ್ಲಿ ಹಾಕ್ತಾ ಇರ್ತೀನಿ ನೋಡಿ. ಇವರ ಒಂದು ಚಾನಲ್ ಇಲ್ಲೇ ಈಗ ಇಲ್ಲಿ ಇನ್ನೂ ಒಂದು ಇದನ್ನ ತೋರಿಸ್ತೀನಿ ನೋಡಿ. ಇವರ ಒಂದು ಚಾನಲ್ ಇನ್ಕಮ್ ಇಲ್ಲಿ ನೀಟಾಗಿ ಗೊತ್ತಾಗುತ್ತೆ ನೋಡಿ. ಚಾನಲ್ ಹೆಸರು ಈಸಿ ರಂಗೋಲಿ ಅಂತ. ಇಲ್ಲಿ ಗಂಟ 6294 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಸಬ್ಸ್ಕ್ರೈಬರ್ ಬೇಸ್ ಬಂದ್ಬಿಟ್ಟು 20,38,000 ಚಿಲ್ಲರೆ ಇದೆ. ಇಂಡಿಯಾದ ಒಂದು ಕಂಟ್ರಿ ಬಂದ್ಬಿಟ್ಟು ಇಂಡಿಯಾದವರೇ ಆಗಿದ್ದಾರೆ ಇವರು. ಚಾನಲ್ ನ ಓನ್ ಮಾಡ್ತಿರೋರು. ಈ ಒಂದು ಚಾನಲ್ ಟೈಪ್ ಬಂದ್ಬಿಟ್ಟು ಔಟ್ಲುಕ್ ಅಂತ ಒಂದು ಕ್ಯಾಟಗರಿಲಿ ಈ ಒಂದು ಚಾನಲ್ ಬರ್ತಾ ಇರುತ್ತೆ. ನೀವು ಚಾನಲ್ ಕ್ಯಾಟಗರಿಗಳನ್ನ ನಾನು ಈ ಒಂದು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೆ ನಮ್ಮ ಒಂದು ಚಾನಲ್ ಅಲ್ಲಿ. ನೀವು ನೋಡಿಲ್ಲ ಅಂದ್ರೆ ಆ ಒಂದು ಚಾನಲ್ ಕ್ಯಾಟಗರಿ ಯಾವ್ಯಾವ ಇರುತ್ತೆ ಅಂತ ನೀವು ಆ ಒಂದು ವಿಡಿಯೋನ ನನ್ನ ಒಂದು ಚಾನಲ್ ಅಲ್ಲಿ ನೀವು ನೋಡ್ಕೋಬಹುದಾಗಿರುತ್ತೆ. ಈಗ ಇವರ ಒಂದು ಅರ್ನಿಂಗ್ ನ ಬಗ್ಗೆ ಮಾತಾಡ್ತಾ ಹೋಗೋಣ ನೋಡಿ. ಇವ್ರಿಗೆ ಒಂದು ತಿಂಗಳಿಗೆ ನಾನು ಲಾಸ್ಟ್ ಅಲ್ಲಿ ತಿಳಿಸಿದೀನಿ 50,000ನೇ ಬರೋದು ಇವ್ರಿಗೆ. 50,000ಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಬರುತ್ತೆ. ಅಂದ್ರೆ ವೇರಿಯೇಷನ್ ಆಗ್ತಾ ಇರುತ್ತೆ. 50,000 ಅಂತೂ ಖಂಡಿತವಾಗ್ಲೂ ಬರುತ್ತೆ ಇವ್ರಿಗೆ. ನೋಡಿ, ಒಂದು ದಿನಕ್ಕೆ ಕನಿಷ್ಠ ಅಂದ್ರೆ 1 ಲಕ್ಷ ವ್ಯೂಸ್ ಬರುತ್ತೆ. 1 ಲಕ್ಷ ವ್ಯೂಸ್ ಬಂದ್ರೆ ನಾನು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ ಯೂಟ್ಯೂಬ್ ಅಲ್ಲಿ ಎಷ್ಟು ದುಡ್ಡು ಕೊಡ್ತಾರೆ ಅಂತ. ಈಗಾಗಲೇ ನನಗೆ ಒಂದು ಎಲ್ಲಾ ಒಂದು ನಮ್ಮ ಒಂದು ಚಾನಲ್ ಅನ್ನ ನೋಡಿ ನಾನು ಹೇಳ್ತಾ ಇರೋದು ನೋಡಿ. ಯೂಟ್ಯೂಬ್ ಅಲ್ಲಿ 1 ಲಕ್ಷ ವ್ಯೂಸ್ ಬರ್ತಿದೆ ಇವ್ರಿಗೆ. ನಾನು 1 ನಿಮಿಷ ತಡೀರಿ. 1 ಲಕ್ಷ ವ್ಯೂಸ್ ಬರ್ತಿದೆ. 1 ಲಕ್ಷ ವ್ಯೂಸ್ ಬರ್ತಿದೆ ಡಿವೈಡೆಡ್ ಬೈ 4,000 ಜನ ನೋಡಿದ್ರೆ, ಬೇಡ 5,000ನೇ ಅನ್ಕೊಳ್ಳಿ. 5,000 ಜನ ನೋಡಿದ್ರೆ 80 ರೂಪಾಯಿ ದುಡ್ಡು ಕೊಡ್ತಾರೆ. ಅಂದ್ರೆ $1 ಅಂದ್ರೆ ಎಷ್ಟು ಡಾಲರ್? ಈಗ 80, 70, 90 ರೂಪಾಯಿ. ಅಂದ್ರೆ ಡಾಲರ್ ವೇರಿಯೇಷನ್ ಆಗ್ತಾ ಇರುತ್ತೆ. $1 US ಡಾಲರ್ ಅದು ಅವತ್ತಿನ ಪ್ರೈಸ್ ಏನಿರುತ್ತೆ ಅದು ಕೊಡ್ತಾರೆ. ಮ್ಯಾಕ್ಸಿಮಮ್ ಈಗ ಈ ನಡುವೆ ಇರುವುದು 80 ರೂಪಾಯಿ, ತಪ್ಪಿದ್ರೆ 75 ರೂಪಾಯಿ ಕೊಡ್ತಾರೆ ಅನ್ಕೊಳ್ಳಿ. 75 ರೂಪಾಯಿ ಅಂದ್ರೆ 5,000 ಜನ ನೋಡಿದ್ರೆ 75 ರೂಪಾಯಿ. ಇವರ ಒಂದು ಚಾನಲ್ಗೆ ದಿನ 1 ಲಕ್ಷ ವ್ಯೂಸ್ ಬರುತ್ತೆ. 1 ಲಕ್ಷ ವ್ಯೂಸ್ ಬಂದ್ರೆ ಡಿವೈಡೆಡ್ ಬೈ 5,000ಕ್ಕೆ 75 ರೂಪಾಯಿ ಕೊಡ್ತಾರೆ. ಅಂದ್ರೆ 20 ಸತಿ ಆಯ್ತು. ಅಂದ್ರೆ 5,000 ಪ್ರಕಾರ ಡಿವೈಡ್ ಮಾಡಿದೀನಿ 1 ಲಕ್ಷನ 20 ಬಂತು. ಇಂಟು
5,000 ವ್ಯೂಸ್ ಬಂದ್ರೆ ಎಷ್ಟು ಬರುತ್ತೆ? 70 ರೂಪಾಯಿ ಅಂತಾನೆ ಹಾಕೊಳ್ಳಿ. 70 ರೂಪಾಯಿ ಹಾಕೊಂಡ್ರು 70 ರೂಪಾಯಿ ಹಾಕೊಂಡ್ರು ಇವ್ರಿಗೆ ಇವ್ರಿಗೆ 1,400 ರೂಪಾಯಿ ಬರುತ್ತೆ. ಒಂದೊಂದ್ ದಿವಸ ವ್ಯೂಸ್ ಬರ್ದೇ ಹೋಗ್ಬೋದು. ನಾನು ದಿನ ಹೇಳ್ತಿರೋದು, ಒಂದೊಂದ್ ದಿವಸಕ್ಕೆ ಲಕ್ಷ ವ್ಯೂಸ್ ಬರ್ತಾ ಇದ್ರೆ 1,400 ರೂಪಾಯಿ ಅನ್ನೋದು ಬರ್ತಾ ಇರುತ್ತೆ. ಬಟ್ ದಿನ ಬರ್ಬೇಕಲ್ಲ. ಈಗ ವಿಡಿಯೋಸ್ಗಳನ್ನ ಮಾಡಲ್ಲ, ಯಾವತ್ತೋ ಒಂದ್ ದಿವಸ ವಿಡಿಯೋಸೇ ಓಡಲ್ಲ, 1 ಲಕ್ಷ ವ್ಯೂಸ್ ಅಲ್ಲ 10,000 ವ್ಯೂಸ್ ಬರ್ಬೋದು, ಒಂದ್ ದಿವಸ ಬರ್ದೇನೆ ಇರ್ಬೋದು. ವೇರಿಯೇಷನ್ ಆಗ್ತಾ ಇರುತ್ತೆ ಯೂಟ್ಯೂಬ್ ಅಲ್ಲಿ. ಆದ್ರಿಂದ ಇದು ಒಂದ್ ದಿವಸಕ್ಕೆ ಇವ್ರಿಗೆ ಕನಿಷ್ಠ ಅಂದ್ರೆ 1,400 ಅಂದ್ರೆ ಕನಿಷ್ಠ ಒಂದು 500 ರೂಪಾಯಿನಾರು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಈಗ 1,400ರಲ್ಲಿ 900 ರೂಪಾಯಿ ತೆಗ್ದೇ ಬಿಡೋಣ, 500 ರೂಪಾಯಿ ಅಂತ ಪಕ್ಕ ಫಿಕ್ಸ್ ಆಗಿ ಇವ್ರಿಗೆ ಬರ್ತಾ ಇರುತ್ತೆ. ಈಗ 500 ರೂಪಾಯಿ ಪ್ರಕಾರ ಬಂದ್ರು 500 ರೂಪಾಯಿ ಅನ್ನೋದು ಆಗುತ್ತೆ. ಈಗ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಹಬ್ಬ ಅಥವಾ ಏನಾದ್ರೂ ಒಂದು ಸೆಲೆಬ್ರೇಷನ್ ಅಥವಾ ಈ ಒಂದು ನ್ಯೂ ಇಯರ್ ಬಂದಾಗ ಎಲ್ರು ಕೂಡ ಜಾಸ್ತಿ ರಂಗೋಲೆ ಅಂತಾನೆ ಸರ್ಚ್ ಮಾಡ್ತಾ ಇರ್ತಾರೆ. ನೀವು ಬೇಕಾದ್ರೆ ಎಷ್ಟೊಂದ್ ದಿವಸ ಸರ್ಚ್ ಮಾಡಿರ್ತೀರಾ ರಂಗೋಲೆನ ನೀವು ಕೂಡ ಬಿಡಿಸೋದಕ್ಕೋಸ್ಕರ. ಆದ್ರಿಂದ ಈಗ ಅಂತ ಒಂದು ಟೈಮಲ್ಲಿ ವ್ಯೂಸ್ ಜಾಸ್ತಿ ಹೋಗಿರುತ್ತೆ, ಆಗ ದುಡ್ಡು ಅನ್ನೋದು ಜಾಸ್ತಿ ಆಗಿರುತ್ತೆ. ಇಲ್ಲಿ ಈಗ ನೋಡ್ತಾ ಇರ್ಬೋದು, ಇವ್ರಿಗೆ ಒಂದು ತಿಂಗಳಿಗೆ ಬರೋಬರಿ $913 ಅಂತ ಹೇಳಿದ್ದಾರೆ ಒಂದು ರಿಪೋರ್ಟ್ ನ ಪ್ರಕಾರ. $913 ಎಷ್ಟಾಗುತ್ತೆ ಅಂತ ಈಗ ನಾನು ಚೆಕ್ ಮಾಡಿ ತೋರಿಸ್ತೀನಿ, ನೀವು ನೋಡ್ಕೊಬಿಡಿ ಲೈವ್ ಅಲ್ಲೇ. ಬಟ್ ಈಗ $913 ಅಂತ ಹೇಳಿದ್ದಾರೆ. $913ನ ಬೇಡಿ, $913 ಸುಮ್ನೆ ಚೆಕ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ. $913 ಅಂದ್ರೆ 63,000 ಅಂತ ಬರ್ತಿದೆ. 63,000 ಬೇಡಕ್ಕೆ ಬೇಡ, 50,000 ಅಂತೂ ಕಣ್ಣು ಮುಚ್ಕೊಂಡು ಬರುತ್ತೆ ಇವ್ರಿಗೆ. ಯಾಕಂದ್ರೆ 63,000ದಲ್ಲಿ 13,000 ರೂಪಾಯಿ ಬಿಟ್ಬಿಡಿ, ಏನೋ ವ್ಯೂಸ್ ಕಮ್ಮಿ ಜಾಸ್ತಿ ಆಯ್ತು ಬರ್ಲಿಲ್ಲ ಅಂದ್ರು 50,000 ಅಂತೂ ಇವ್ರು ಖಂಡಿತವಾಗ್ಲೂ ಬರುತ್ತೆ. ಜೊತೆಗೆ ಇವರು ಪ್ರಾಡಕ್ಟ್ ಏನಾದ್ರು ಇವರ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಸ್ಟೋರ್ ಅನ್ನ ಕ್ರಿಯೇಟ್ ಮಾಡಿದ್ರೆ, ಇವರ ಒಂದು ಪ್ರಾಡಕ್ಟ್ ಏನಾದ್ರು ಸೇಲ್ ಆಗ್ತಿದ್ರೆ ಅಲ್ಲೂ ಕೂಡ ಕಮಿಷನ್ ಇವರು ಅರ್ನ್ ಮಾಡಬಹುದು. ಜೊತೆಗೆ ಇವರು ಅಫಿಲಿಯೇಟ್ ಲಿಂಕ್ ಏನಾದ್ರು ಹಾಕಿದ್ರೆ ಅಲ್ಲೂ ಕೂಡ ಕಮಿಷನ್ ಬರುತ್ತೆ. ಜೊತೆಗೆ ಮೇನ್ ಈ 50,000 ತುಂಬಾ ಕಮ್ಮಿ ಆಯ್ತು ಇವ್ರಿಗೆ. ನೀವು ಈ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್ ನ ಶುರು ಮಾಡಿದವ್ರಿಗೆ ಈ ಒಂದು 50,000 ತುಂಬಾ ದೊಡ್ಡದಾಗಿ ಕಾಣ್ತಿರುತ್ತೆ. ಇವ್ರದ್ದು ಈಗ 20 ಲಕ್ಷ ಸಬ್ಸ್ಕ್ರೈಬರ್ ಹೋಗಿದೆ. ಅಂದ್ರೆ ಇವರು ಒಂದು ವಿಡಿಯೋ ಏನಾದ್ರು ಸ್ಪಾನ್ಸರ್ಶಿಪ್ ಮಾಡಿದ್ರೆ, ಅಂದ್ರೆ ಇವರ ಒಂದು ರಂಗೋಲಿ ಬಿಡಿಸುವಂತ ಟೈಮಲ್ಲಿ ಮಧ್ಯದಲ್ಲಿ ಯಾವ್ದೋ ಒಂದು ಪ್ರಾಡಕ್ಟ್ ನ ಇವರು ಸುಮ್ನೆ ರಿವ್ಯೂ ಮಾಡಿದ್ರು ಕೂಡ ಇವರು ವ್ಯೂಸ್ 1 ಲಕ್ಷ ಅಲ್ವಾ, 1 ಲಕ್ಷಕ್ಕೆ ಬರೀ ಒಂದು ವ್ಯೂಸ್ಗೆ ಅವರು 50 ಪೈಸಾ ಕೊಡ್ತೀರಿ ಅಂದ್ರು. ಒಂದು ಸ್ಪಾನ್ಸರ್ಶಿಪ್ ಅಲ್ಲಿ ಇವ್ರಿಗೆ ಒಂದು ತಿಂಗಳಲ್ಲಿ ಬರೋಂತ ಯೂಟ್ಯೂಬ್ ದುಡ್ಡು ಒಂದೇ ಸ್ಪಾನ್ಸರ್ಶಿಪ್ ವಿಡಿಯೋದಿಂದಾನೇ ಬಂದ್ಬಿಡುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಯೂಟ್ಯೂಬ್ ಇಂದ ಬರ್ತಿರೋ ದುಡ್ಡು ತುಂಬಾ ಕಮ್ಮಿ ಆಯ್ತು. ಆಗ ಒಂದು ತಿಂಗಳಿಗೆ ಅಂದ್ರೆ ಹೊಸದಾಗಿ ಸ್ಪಾನ್ಸರ್ಶಿಪ್ ಮಾಡದೇ ಇರೋರಿಗೆ ಯೂಟ್ಯೂಬ್ ಅಲ್ಲಿ ಬರುವಂತ ದುಡ್ಡೇ ತುಂಬಾ ದೊಡ್ಡದಾಗಿರುತ್ತೆ. ಬಟ್ ಸ್ಪಾನ್ಸರ್ಶಿಪ್ ಮಾಡ್ತಾರಲ್ಲ ಯೂಟ್ಯೂಬರ್ಸ್ಗಳು, ಅವ್ರಿಗೆ ಯೂಟ್ಯೂಬ್ ಅಲ್ಲಿ ಬರೋ ದುಡ್ಡೇ ಕಮ್ಮಿ ಆಗ್ಬಿಡುತ್ತೆ. ಅವ್ರಿಗೆ ಯೂಟ್ಯೂಬ್ ಅಲ್ಲಿ ಏನು ಒಂದು ತಿಂಗಳಲ್ಲಿ ಬರ್ತಾ ಇರುತ್ತೆ, ಅದನ್ನ ಒಂದೇ ವಿಡಿಯೋದಲ್ಲಿ ಒಂದು ಬ್ರ್ಯಾಂಡ್ಗಳು ಸ್ಪಾನ್ಸರ್ಶಿಪ್ ಮಾಡೋದ್ರಿಂದ ಅವ್ರಿಗೆ ಒಂದೇ ವಿಡಿಯೋ ಕೊಟ್ಬಿಡ್ತಾರೆ. ನೋಡಿ, ಈಗ 50,000ನ ಒಂದ್ ವಿಡಿಯೋಗೆ ಈಸ್ಕೋಬಹುದು ಇವರು. ಯಾಕಂದ್ರೆ ಅವ್ರ ಚಾನಲ್ ಅಲ್ಲಿ ಅಷ್ಟು ಗ್ರೋತ್ ಇದೆ, ಅವ್ರ ಚಾನಲ್ ಅಲ್ಲಿ ಅಷ್ಟು ವ್ಯೂಸ್ ಬರುತ್ತೆ. ಇಷ್ಟೇ. ನೀವು ಈ ರೀತಿ ದೊಡ್ಡ ಚಾನಲ್ ಮಾಡಿದ್ರೆ ನೀವು ಕೂಡ ಖಂಡಿತವಾಗ್ಲೂ 50,000 ಸಂಪಾದನೆ ಮಾಡ್ಬೋದು. ಬಟ್ ನಾನು ಹೇಳಕ್ ಇಷ್ಟಪಡ್ತಿರೋದು ಇದೊಂದೇ, ಇವರು ಇಷ್ಟು ಮಾಡೋದಕ್ಕೆ 7 ವರ್ಷ ಟೈಮ್ ತಗೊಂಡಿದ್ದಾರೆ. ಬಟ್ ನೀವು ತಿಳ್ಕೊಳ್ಳಿ, ನೀವ್ ಇವತ್ತು ಮಾಡಿ ನಾಳೆನೆ ಮಾಡ್ಬೇಕು, ನಾನು ಇವತ್ತು ಸ್ಟಾರ್ಟ್ ಮಾಡ್ತೀನಿ ನಾಳೆನೆ 50,000 ಬರ್ಬೇಕು ಅಂದ್ರೆ ಖಂಡಿತವಾಗ್ಲೂ ಎಲ್ಲೂ ಸಾಧ್ಯ ಇಲ್ಲ. ಇನ್ ಕೇಸ್ ನೀವು ಒಂದು SSLC ಪಾಸ್ ಮಾಡ್ಬೇಕು ಅಂದ್ರೆ 1 ವರ್ಷ ಓದ್ಬೇಕು. PUC ಪಾಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ಇಯರ್ PUC ಪಾಸ್ ಆಗಿರ್ಬೇಕು, ಜೊತೆಗೆ ಸೆಕೆಂಡ್ ಇಯರ್ PUCಗೆ ಹೋಗಿ ಎಕ್ಸಾಮ್ ಬರ್ದೆ ಪಾಸ್ ಆಗ್ಬೇಕು. ಅಲ್ಲಿಗೆ 2 ವರ್ಷ ಬೇಕು. ಡಿಗ್ರಿ ಮಾಡ್ತೀನಿ ಅಂದ್ರೆ 3 ವರ್ಷ. ಇದೇ ರೀತಿ ಒಂದು ಬಿಸ್ನೆಸ್ ನ ಗ್ರೋ ಮಾಡ್ತೀನಿ ಅಂದ್ರೂ ಟೈಮ್ ಬೇಕು. ಇಲ್ಲಿ 7 ವರ್ಷ ಅವರ ಒಂದು ಟೈಮ್ ಜೊತೆಗೆ ಶ್ರಮನೂ ಕೂಡ ಹಾಕಿರ್ತಾರೆ. ಬಟ್ ಅದ್ ನಮ್ ಕಣ್ಣಿಗೆ ಇಲ್ಲಿ ಗೊತ್ತಾಗ್ತಾ ಇರಲ್ಲ. ಬಟ್ ಅವ್ರಿಗೆ ಹಿಂದೆ ಗೊತ್ತಿರುತ್ತೆ, ಅವ್ರಿಗೆ ಹತ್ರದಲ್ಲಿ ನೋಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ನೀವು ಕಾಮನ್ ಆಗಿ ಯೋಚನೆ ಮಾಡಿ, ಇಷ್ಟು 7 ವರ್ಷ ಬಿಡ್ದಂಗ್ ವಿಡಿಯೋಸ್ ಮಾಡ್ಬೇಕು ಅಂದ್ರೆ ಅವ್ರಿಗೂ ಕೂಡ ಬಂದಿರುತ್ತೆ, ಏನ್ ಗುರು ಚಾನಲ್ ಓಡ್ತಿಲ್ಲ, ಏನು ಇಲ್ಲ, ಏನು ಸಿಗ್ತಾ ಇಲ್ಲ. ಎಷ್ಟೊಂದು ಇವ್ರಿಗೆ ಫಸ್ಟ್ನೇ ಪೇಮೆಂಟ್ 2 ವರ್ಷ 3 ವರ್ಷ ಬರ್ದೇ ಇರ್ಬೋದು, ಗೊತ್ತಿಲ್ಲ. ಆ ರೀತಿ ಇರುತ್ತೆ ಸಿಚುವೇಶನ್ಗಳು. ಇದೆಲ್ಲವನ್ನು ಕೂಡ ತುಂಬಾ ಚೇಂಜ್ ಆಗ್ತಾ ಇರುತ್ತೆ. ಇದೆಲ್ಲವನ್ನು ಕೂಡ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡ್ಬೇಕು. ಇವತ್ ಮಾಡ್ತೀನಿ ನಾಳೆನೆ ದುಡ್ಡು ಕೊಡು ಅಂದ್ರೆ ಎಲ್ಲೂ ಕೂಡ ಆಗಲ್ಲ. ಅದು ಆಗಿರೋದು ತುಂಬಾ ಲಕ್ ಇರ್ಬೇಕು ಅಂತಾರಲ್ಲ, ಆ ಲಕ್ಕು 99% ಲಕ್ ಇರ್ಬೇಕು, 1% ನಾವು ಕೆಲಸ ಮಾಡ್ತೀವಿ ಅಂದಾಗ ಮಾತ್ರ ಆ ರೀತಿ ಆಗುತ್ತೆ. ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಶನ್ ವಿಡಿಯೋ. ನನ್ನ ಕಡೆಯಿಂದ ನನಗೆ ಗೊತ್ತಿರೋದನ್ನ ಹೇಳಿದೀನಿ. ಇನ್ ಕೇಸ್ ನೀವು ಏನಾದ್ರೂ ಮಾಡಬೇಕು
ಅಂತ ಅನ್ಕೊಂಡಿರ್ತೀರಾ, ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕನ್ನು ಮಾಡಿ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ. ಯಾರಿನ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ RAVI ರವಿ ಬರ್ತೀನಿ ಇನ್ನೊಂದು ಹೊಸ ವಿಡಿಯೋದ ಜೊತೆ.